ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ರಾಂಪುರ ರಾಮದೇವರ ಮಂದಿರದಲ್ಲಿ ಮಹಿಳೆಯರು ಬಾಲರಾಮನ ನಾಮಕರಣ ಮತ್ತು ತೊಟ್ಟಿಲೋತ್ಸವ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ರಬಕವಿಬೆಟ್ಟ ತಾಲೂಕಿನ ಇಂದು ರವಿವಾರ ದಿವಸ ರಾಂಪುರ ನಗರದಲ್ಲಿ ಶ್ರೀರಾಮದೇವರ ಮಂದಿರದಲ್ಲಿ ಶ್ರೀರಾಮನವಮಿ ನಿಮಿತ್ತವಾಗಿ ಬೆಳಿಗ್ಗೆ ವಿಶೇಷ ಪೂಜೆ, ಹೂವಿನಿಂದ ಅಲಂಕರಿಸಿದ ದೇವಸ್ಥಾನ. ಮಧ್ಯಾಹ್ನ ಶ್ರೀ ಬಾಲರಾಮನ ಮಹಿಳೆಯರಿಂದ ತೊಟ್ಟಿಲು ನಾಮಕರಣ ಮಹೋತ್ಸವ. ನಂತರ ರಬಕವಿ ಶ್ರೀ ಡಿ.ಕೆ. ಕೋಟಶೆಟ್ಟಿ ಫೌಂಡೇಶನ್ ಅಧ್ಯಕ್ಷರು ಶ್ರೀ ಸೋಮಶೇಖರ ಕೋಟಶೆಟ್ಟಿ ವತಿಯಿಂದ ಬನಟ್ಟಿಯ ಹಿರಿಯ ಸಾಹಿತಿ ಶ್ರೀ ಮಲ್ಲಿಕಾರ್ಜುನ ಹುಲಗಬಾಳಿ ಬರೆದಂಥ ಚಿಗಡಿ ಪ್ರಶಸ್ತ ಜಿಲ್ಲಾ ಸಾಹಿತ್ಯ ದತ್ತಿ ನಿಧಿ ಪ್ರಶಸ್ತಿ ದೊರೆತಿದೆ. ಅದಕ್ಕಾಗಿ ಶ್ರೀರಾಮದೇವರ ಮಂದಿರದಲ್ಲಿ ಗೌರವಪೂರ್ವಕ ಸನ್ಮಾನ ಮಾಡಿದರು ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಅವರ ಅಮೃತಾಸ್ತದೊಂದಿಗೆ ಚಾಲನೆ ನೀಡಿದರು. ಶ್ರೀರಾಮನವಮಿ ನಿಮಿತ್ತ ಜಿಲ್ಲೆಡೆಯಲ್ಲಿ ಸಂಭ್ರಮ ಸಡಗರದಿಂದ ವಿಶೇಷ ಪೂಜೆ, ಶ್ರೀ ಬಾಲರಾಮನ ತೊಟ್ಟಿಲ ನಾಮಕರಣೋತ್ಸವ, ನಾನಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ರಾಮದೇವರ ಮಂದಿರದಲ್ಲಿ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಮತ್ತು ನಮ್ಮ ಜೀವನದಲ್ಲಿ ಶ್ರೀರಾಮನ ಆದರ್ಶಗಳನ್ನು ಪಾಲಿಸಬೇಕು. ಹಿಂದೂ ಧರ್ಮದಲ್ಲಿ ಅತ್ಯಂತ ಜನಪ್ರಿಯವಾಗಿ ಪೂಜಿಸಲ್ಪಡುವ ದೇವತೆಗಳೊಬ್ಬರಾದ ಶ್ರೀರಾಮ ಎಂದು ಹೇಳಿದ ಶ್ರೀ ಮಲ್ಲಿಕಾರ್ಜುನ ಹುಲಗಬಾಳಿ. ನಂತರ ಪಾನಕ ಪ್ರಸಾದ ಕೂಡ ನೆರವೇರಿತು. ಸಾಯಂಕಾಲ ಸಕಲ ವಾದ್ಯ ಮೇಳದೊಂದಿಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪರಮ ಪುರುಷೋತ್ತಮ ಶ್ರೀ ರಾಮನ ಕಳಸದ ಮೆರವಣಿಗೆ ಮತ್ತು ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ರಬಕವಿಬೆಟ್ಟ ರಾಂಪುರ ಸುತ್ತಮುತ್ತಲಿನ ಭಕ್ತರು ಆಗಮಿಸಿ ಶ್ರೀರಾಮನ ಜನ್ಮೋತ್ಸವಕ್ಕೆ ಆಗಮಿಸಿ ದರ್ಶನ ಪಡೆದರು ಎಂದು ರಾಂಪುರ ಶ್ರೀ ರಾಮದೇವರ ಮಂದಿರ ಜಾತ್ರಾ ಕಮಿಟಿಯವರು ತಿಳಿಸಿದರು. ವರದಿಗಾರರು ಪ್ರಕಾಶ್ ಶಿರೋಡ್, ರಬಕವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ನೋಡೋಣ